ದರ್ಶನ್ ಕೂಡ ಸಿನಿಮಾದಿಂದ ರಾಜಕೀಯಕ್ಕೆ ಜಂಪ್ ಆಗ್ತಾರೆ. ದರ್ಶನ್ ಈಗ ತುಂಬಾ ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನ ನೋಡಿದ್ವಿ. ಒಂದು 4 ವರ್ಷ ಜೈಲಿನಲ್ಲಿ ಇರಬೇಕಾಗುತ್ತೆ. ದರ್ಶನ್ ರಾಜಕೀಯಕ್ಕೆ ಕಾಲಿಟ್ರೆ ದೊಡ್ಡ ಸಕ್ಸಸ್ ಕಾಣೋದಂತೂ ಖಚಿತ. ಮಂಡ್ಯದಲ್ಲಿ ದರ್ಶನ್ ಚುನಾವಣೆಗೆ ನಿಲ್ತಾರೆ ಅಂದ್ರೆ ದರ್ಶನ್ ಪ್ರಚಾರಕ್ಕೆ ಹೋಗ್ದಿದ್ರು ಗೆದ್ದು ಬಿಡ್ತಾರೆ. ದರ್ಶನ್ ಅವರಿಗೋಸ್ಕರ ಸೇರ್ತಾ ಇದ್ದ ಅಭಿಮಾನಿಗಳಿದ್ರಲ್ಲ, ಅವರು ಹುಚ್ಚು ಅಭಿಮಾನಿಗಳು ಅಂತ ಹೇಳ್ಬೋದು. ದರ್ಶನ್ ಜೈಲಿನ ದಿನಗಳನ್ನ ಅನುಭವಿಸ್ತಾ ಇದ್ದಾರೆ. ವಿಚಾರಣಾಧೀನ ಖೈದಿಯಾಗಿ ಜೈಲಲ್ಲಿದ್ದಾರೆ. ಆದ್ರೆ ದರ್ಶನ್ ಭವಿಷ್ಯ ಏನು? ಅವರ ಡೆವಿಲ್ ಸಿನಿಮಾ ಏನೋ ರಿಲೀಸ್ಗೆ ಬಂದಿದೆ. ಆದ್ರೆ ಮುಂದೆ ದರ್ಶನ್ ಜೈಲಿಂದ ಹೊರಗಡೆ ಬರ್ತಾರ? ಬಂದ ಮೇಲೆ ಅವ್ರೇನ್ ಮಾಡ್ತಾರೆ? ಇದಕ್ಕೆ ಜ್ಯೋತಿಷಿಯೊಬ್ರು ಕೊಟ್ಟಿರುವಂತ ಉತ್ತರ ಇದೆಯಲ್ಲ, ಇದು ಈಗ ವೈರಲ್ ಆಗ್ತಾ ಇದೆ. ದರ್ಶನ್ ಮುಂದಿನ ದಿನಗಳಲ್ಲಿ ಅಂದ್ರೆ ಒಂದು 4 ವರ್ಷಗಳ ಕಾಲ ಜೈಲನ್ನ ಅನುಭವಿಸ್ತಾರೆ. ಅನುಭವಿಸಿದ ನಂತರ 4-5 ವರ್ಷಗಳ ಜೈಲಾದ ನಂತರ ದರ್ಶನ್ ಹೊರಗಡೆ ಬಂದು ಹೊಸ ಒಂದು ಇನ್ನಿಂಗ್ಸ್ ಅನ್ನ ಶುರು ಮಾಡ್ತಾರೆ ಅನ್ನುವಂಥ ಒಂದು ಭವಿಷ್ಯವನ್ನ ಹೇಳ್ತಾ ಇದ್ದಾರೆ. ಪ್ರಶಾಂತ್ ಕಿಣಿ ಅನ್ನುವಂಥ ಒಬ್ಬ ಜ್ಯೋತಿಷ್ಯರು, ಅವರ ಜ್ಯೋತಿಷ್ಯ ಈಗ ವೈರಲ್ ಆಗ್ತಾ ಇದೆ. ಬಹಳ ಬಾರಿ ಅವರು ಹೇಳಿರುವಂಥ ಮಾತುಗಳು ಸತ್ಯ ಕೂಡ ಆಗಿದೆ. ಆದರೆ ದರ್ಶನ್ ಭವಿಷ್ಯ ಹೀಗಿರಬೇಕಿತ್ತು ಅಂತ ಸ್ವತಃ ದರ್ಶನ್ ಕೂಡ ವಿಚಾರ ಮಾಡಿರೋದಿಲ್ಲ. ದರ್ಶನ್ ಆ ರೀತಿ ಬದಲಾಗ್ತಾರೆ. 2029ರಲ್ಲಿ ದರ್ಶನ್ ಜೈಲಿಂದ ಬಿಡುಗಡೆ ಆಗ್ತಾರಂತೆ. ಈ ಪ್ರಕರಣದಲ್ಲಿ ಶಿಕ್ಷೆ ಅನುಭವಿಸಿ 2029ರಲ್ಲಿ ಖುಲಾಸೆ ಆಗ್ತಾರೆ. ಅದಾದ ನಂತರ ಅವರಿಗೆ ರಾಜಕೀಯದಲ್ಲಿ ಮುಂದಿನ ನೆಲೆ ಇದೆ ಅಂತ. ರಾಜಕೀಯದಲ್ಲಿ ನೆಲೆ ಕಂಡುಕೊಳ್ಳುವಂತ ದರ್ಶನ್ ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಸುದ್ದಿಯನ್ನ, ಅಂದ್ರೆ ಆ ರೀತಿಯ ಒಂದು ಭವಿಷ್ಯವನ್ನ ಹೇಳ್ತಾ ಇದ್ದಾರೆ. ದರ್ಶನ್ ಕೆರಿಯರ್, ಸಿನಿಮಾ ಕೆರಿಯರ್ ಅಲ್ಲಿಗೆ ಮುಗಿದು ಹೋಗುತ್ತಾ? ಹಾಗಾದ್ರೆ ದರ್ಶನ್ ಅವರಿಂದ ಅಭಿಮಾನಿಗಳು ಸಿನಿಮಾಗಳನ್ನಂತೂ ನಿರೀಕ್ಷೆ ಮಾಡೇ ಮಾಡ್ತಾರೆ. ಡೆವಿಲ್ ಸಿನಿಮಾವನ್ನ ನೋಡೋದಿಕ್ಕೆ ಥಿಯೇಟರ್ಗೆ ಲಕ್ಷ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರೋದ್ರಲ್ಲಿ ಅನುಮಾನ ಇಲ್ಲ. ದರ್ಶನ್ ಸಿನಿಮಾದಿಂದ ರಾಜಕೀಯಕ್ಕೆ ಹೇಗೆ ಅಂಬರೀಷ್ ಜಂಪ್ ಆದ್ರೋ, ಅಪ್ಪಾಜಿ ಅಂತ ಏನು ಅಂಬರೀಷ್ ಅವ್ರನ್ನ ಮಾದರಿಯಾಗಿ ದರ್ಶನ್ ತಗೋತಾರೆ, ಅದೇ ಹಾದಿಯಲ್ಲಿ ದರ್ಶನ್ ಕೂಡ ಸಿನಿಮಾದಿಂದ ರಾಜಕೀಯಕ್ಕೆ ಜಂಪ್ ಆಗ್ತಾರೆ. ರಾಜಕೀಯದಲ್ಲಿ ಕೂಡ ಯಶಸ್ಸನ್ನ ಕಾಣೋದ್ರಲ್ಲಿ ದರ್ಶನ್ ಅನುಮಾನ ಇಲ್ಲ. ದರ್ಶನ್ಗಿರುವಂತ ಒಂದು ದೊಡ್ಡ ಫ್ಯಾನ್ ಬೇಸ್ ಇದೆಯಲ್ಲ, ಅದು ರಾಜ್ಯಾದ್ಯಂತ ಇದೆ. ಆ ಅಭಿಮಾನಿ ಬಳಗದಿಂದಾನೇ ದರ್ಶನ್ ರಾಜಕೀಯದಲ್ಲಿ ಕೂಡ ಸಕ್ಸಸ್ ಆಗ್ತಾರೆ. ಅವರು ಯಾವ ಪಕ್ಷವನ್ನ ಸೇರ್ತಾರೆ ಇದೆಲ್ಲ ಈಗ ಇನ್ನೂ ನಿರ್ಧಾರ ಆಗುವಂಥದ್ದಲ್ಲ. ಇನ್ನು ಕೂಡ ಇದೆಲ್ಲ ಭವಿಷ್ಯವನ್ನ ಹೇಳ್ತಾ ಇರುವಂಥದ್ದು. ಇನ್ನು ದರ್ಶನ್ ವಿಚಾರಣಾಧೀನ ಖೈದಿಯಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಜೈಲಿನಲ್ಲಿ ಕ್ವಾರಂಟೈನ್ ಸೆಲ್ನಲ್ಲಿ ಒಂದು ದಿಂಬು ಹಾಸಿಗೆಗೇನೆ ಹೋರಾಟ ಮಾಡಿ ಸೋತಿದ್ದಾರೆ. ಅವರು ಹೇಗಾಗಿದ್ದಾರೆ ಅನ್ನೋದನ್ನು ನಾವು ಇತ್ತೀಚೆಗೆ ನೋಡಿದ್ವಿ. ಅವರು ಎಷ್ಟು ಕುಗ್ಗಿದ್ದಾರೆ, ಒಂದು 14 kg ಇಳಿದಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಒಳ್ಳೆಯ ಊಟ ಇಲ್ಲ, ಮಲಗಿದ್ರೆ ನಿದ್ರೆ ಬರಲ್ಲ ಅಂತ ಯಾವ ವ್ಯವಸ್ಥೆನೂ ಇಲ್ಲದೆ ಇರುವಂಥ ಅತ್ಯಂತ ಸಹಜ ಕೈದಿಗೆ ಕೊಡ್ಬೋದಾದಂಥ ಅಂದ್ರೆ ಕನಿಷ್ಠ ಸೌಲಭ್ಯಗಳನ್ನು ಕೊಟ್ಟು ದರ್ಶನ್ ಅವರನ್ನ ಜೈಲಿನಲ್ಲಿ ಇಡಲಾಗಿದೆ. ಅದರಲ್ಲೂ ಕ್ವಾರಂಟೈನ್ ಸೆಲ್ನಲ್ಲಿ ಇಡಲಾಗಿದೆ. ಅಂದ್ರೆ ಅವರಿಗೆ ತುಂಬಾ ದೂರ ಓಡಾಡೋದಕ್ಕೂ ಅವಕಾಶ ಕೊಡೋದಿಲ್ಲ. ಕ್ವಾರಂಟೈನ್ ಅಂದ್ರೆ ನಮಗೆಲ್ಲ ಗೊತ್ತಿದೆ, ಕೊರೋನಾ ಸಂದರ್ಭದಲ್ಲಿ ಕ್ವಾರಂಟೈನ್ ಅಲ್ಲಿರೋದು ಅಂತ ಹೇಳಿದ್ರೆ ಒಂದು ರಿಸ್ಟ್ರಿಕ್ಟೆಡ್ ಏರಿಯಾದಲ್ಲಿ ಇರುವಂಥದ್ದು. ಆ ರೀತಿ ಇರೋದ್ರಿಂದ ದರ್ಶನ್ ಈಗ ತುಂಬಾ ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನ ನೋಡಿದ್ವಿ. ದರ್ಶನ್ ಅಂತೂ ನ್ಯಾಯಾಧೀಶರ ಮುಂದೆ ನನಗೆ ಒಂದು ತೊಟ್ಟು ವಿಷ ಕೊಟ್ಟುಬಿಡಿ ಅಂತ ಹೇಳಿದ್ರು ಅನ್ನೋದು ಸುದ್ದಿಯಾಗಿತ್ತು. ಹಾಗಿರುವಂತ ದರ್ಶನ್ ಈ ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾರೆ. ಒಂದು 4 ವರ್ಷ ಜೈಲಿನಲ್ಲಿ ಇರಬೇಕಾಗುತ್ತೆ. ಜೈಲಲ್ಲಿದ್ದು ಹೊರಬಂದ ನಂತರ 2029ರಲ್ಲಿ ಅವರು ರಾಜಕೀಯಕ್ಕೆ ಕಾಲಿಡ್ತಾರೆ. ದರ್ಶನ್ ರಾಜಕೀಯಕ್ಕೆ ಕಾಲಿಟ್ರೆ ದೊಡ್ಡ ಸಕ್ಸಸ್ ಕಾಣೋದಂತೂ ಖಚಿತ ಅಂತ ಅಂದ್ರೆ ಮೇಲ್ನೋಟಕ್ಕೆ ಅಂದಾಜು ಮಾಡಬಹುದು. ಯಾಕಂದ್ರೆ ಸುಮಲತಾ ಅವರನ್ನ ಮಂಡ್ಯದಲ್ಲಿ ದರ್ಶನ್ ಪ್ರಚಾರ ಮಾಡಿ ಗೆಲ್ಲಿಸಿದ್ದನ್ನ ನೋಡಿದ್ರೆ ಸಾಕು, ದರ್ಶನ್ ಹಿಂದೆ ಯಾವ ರೀತಿ ಅಭಿಮಾನಿ ಬಳಗ ಇದೆ ಅನ್ನೋದು ಗೊತ್ತಾಗುತ್ತೆ. ಅದರಲ್ಲೂ ಮಂಡ್ಯದಲ್ಲಿ ದರ್ಶನ್ ಚುನಾವಣೆಗೆ ನಿಲ್ತಾರೆ ಅಂದ್ರೆ ದರ್ಶನ್ ಪ್ರಚಾರಕ್ಕೆ ಹೋಗ್ದಿದ್ರು ಗೆದ್ದು ಬಿಡ್ತಾರೆ ಅನ್ನುವ ಮಟ್ಟಿಗೆ ಅವರ ಫಾಲೋಯಿಂಗ್ ಅಷ್ಟು ಅವ್ರನ್ನ ಪ್ರೀತಿಸುತ್ತೆ. ಅವರ ಅಭಿಮಾನಿಗಳು ಅಷ್ಟು ಪ್ರೀತಿಸ್ತಾರೆ. ಅವರ ಅಭಿಮಾನಿಗಳೇ ರಾಜ್ಯದ ಮೂಲೆಯಿಂದ ದರ್ಶನ್ ಯಾವ ಕ್ಷೇತ್ರದಲ್ಲಿದ್ದಾರೋ ಅಲ್ಲಿಗೆ ಬಂದು ಪ್ರಚಾರ ಮಾಡಿ ಗೆಲ್ಲಿಸ್ತಾರೆ. ಹಾಗಾಗಿ ದರ್ಶನ್ ಅವರ ಈಗಿನ ಪರಿಸ್ಥಿತಿ ನೋಡಿದ್ರೆ ಕೆಲವು
ವರ್ಷಗಳ ಹಿಂದೆ ದರ್ಶನ್ ರಾಜಕೀಯಕ್ಕೆ ಒಂದು ಸ್ವಲ್ಪ ಕಾಲಿಟ್ಟಿದ್ದಿದ್ರೆ ದರ್ಶನ್ ಈ ಪ್ರಕರಣದಿಂದ ಅಟ್ಲೀಸ್ಟ್ ಜೈಲಿನಲ್ಲಿ ಒಬ್ಬ ಏನು ಬೇರೆ ಅಂದರೆ ಸಾಮಾನ್ಯ ಕೈದಿಗೆ ಸಿಗುವ ಕನಿಷ್ಠ ಸೌಲಭ್ಯಗಳಿಗಿಂತ ರಾಜಕೀಯ ಕೈದಿಗೆ ಸಿಗುವಂಥ ಸೌಲಭ್ಯಗಳು ಸಿಗ್ತಾ ಇತ್ತೇನೋ. ಇವತ್ತಿನ ರಾಜಕೀಯದವ್ರು ಏನಾದರೂ ಜೈಲಿನ ಒಳಗೋದ್ರೆ ಅವರಿಗೆ ಎಲ್ಲ ರೀತಿಯ ವೈಭೋಗಗಳು ಸಿಗುತ್ತೆ. ಅಲ್ಲಿ ಅವ್ರನ್ನ ಜೈಲಿನ ಒಳಗೆ ಅರಮನೆಯನ್ನು ಸೃಷ್ಟಿ ಮಾಡಿ ನೋಡ್ಕೊಳ್ಳಲಾಗುತ್ತೆ. ದರ್ಶನ್ ಅವ್ರನ್ನೇನೋ ಸುಪ್ರೀಂ ಕೋರ್ಟ್ ಕಟ್ಟುನಿಟ್ಟಿನ ಆದೇಶ ಕೊಟ್ಟಿರೋದ್ರಿಂದ ಅದು ಅವ್ರದೇ ಸ್ವಯಂಕೃತ ಅಪರಾಧ. ಏನು ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಟೀ ಕುಡ್ಕೊಂಡು ಸಿಗರೇಟ್ ಸೇದ್ಕೊಂಡು ಈ ಒಂದು ದೃಶ್ಯ, ಈ ಫೋಟೋ ಹೊರಗಡೆ ಬಂದಿದ್ರಿಂದ ಅತ್ಯಂತ ಕನಿಷ್ಠ ಸೌಲಭ್ಯಗಳನ್ನು ಕೊಟ್ಟು ಸಾಮಾನ್ಯ ಸಜಾ ಕೈದಿಯ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತ ಆದೇಶ ಬಂದಿದ್ರಿಂದ, ಹಾಗೇನೆ ದರ್ಶನ್ ಪ್ರತಿನಿತ್ಯದ ಚಲನವಲನಗಳನ್ನು ವಿಡಿಯೋ ಕೂಡ ಮಾಡ್ತಾ ಇರೋದ್ರಿಂದ ಎಲ್ಲೂ ಕೂಡ ಅವರಿಗೆ ಕಂಫರ್ಟನ್ನು ಕೊಡೋದಕ್ಕೆ ಆಗ್ತಾ ಇಲ್ಲ. ಅವರಿಗೆ ನೆಸೆಸಿಟಿ ಮಾತ್ರ, ಅದು ಕೂಡ ಕನಿಷ್ಠ ಸೌಲಭ್ಯ ಅಂದರೆ ಹಾಸಿಗೆ ದಿಂಬು ಕೂಡ ಇಲ್ಲ. ಅಂತಹ ದರ್ಶನ್ ಭವಿಷ್ಯ ಬದಲಾಗುತ್ತೆ ಅಂದರೆ ಅದು 2029ರಲ್ಲಿ ಅವರು ರಾಜಕೀಯದಲ್ಲಿ ಬೆಳೆಯೋದಕ್ಕೆ ಶುರು ಮಾಡ್ತಾರೆ. ಅಂದರೆ ದರ್ಶನ್ ಅವರ ವಯಸ್ಸು ಒಂದು ಅಂದಾಜು 55 ಆಗಿರುತ್ತೆ. 55ರಲ್ಲಿ ಏನು ಹೊರಗಡೆ ಬಂದ್ಬಿಟ್ಟು ಏನು ರಾಜಕೀಯದಲ್ಲಿ ದೊಡ್ಡದಾಗಿ ಸಾಧನೆ ಮಾಡೋಕ್ಕಾಗುತ್ತೆ ಅಂತ ಅಂದ್ಕೊಂಡ್ರೆ, ದರ್ಶನ್ ಅವ್ರಿಗೆ ಅಂದರೆ ಸಿನಿಮಾ ನಟರಿಗೆ ರಾಜಕೀಯ ಅನ್ನೋದು ಒಂದು 50 ವರ್ಷದ ನಂತರನೇ ಆರಂಭ ಆಗುತ್ತೆ. ಇವನ್ ಉಪೇಂದ್ರ ಅವರು ಕೂಡ ಪ್ರಜಾಕೀಯ 50ನೇ ವಯಸ್ಸು ಬಂದಾಗಲೇ ಶುರು ಮಾಡಿದ್ದು, 50ರಲ್ಲೇ ಅವರು ಶುರು ಮಾಡಿದ್ದು. ಆದರೆ ಅವ್ರು ಯಾಕೋ ಅದರಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಲಿಲ್ಲ. ಈಗ ದರ್ಶನ್ ಸಿನಿಮಾ ರಂಗದಲ್ಲಿ ಗಳಿಸಿರುವಂಥ ಜನಪ್ರಿಯತೆ ಅದು ರಾಜಕೀಯದಲ್ಲಿ ಕೂಡ ಉಪಯೋಗಕ್ಕೆ ಬರುತ್ತೆ ಅಂತ ಅನ್ನಿಸ್ತಾ ಇರೋದು. ಈಗ ತಮಿಳಿನ ನಟ ಇಳೆಯ ದಳಪತಿ ವಿಜಯ್ ಅವರಿಗೆ ಸಿಗ್ತಾ ಇರುವಂಥ ಜನಬೆಂಬಲ ನೋಡಿದರೆ ಬಹಳಷ್ಟು ನೀವು ಉದಾಹರಣೆಗಳು, ಇತ್ತೀಚಿಗಿನ ಉದಾಹರಣೆಗಳು ನೋಡೋದಾದರೆ ಬಿಹಾರ್ ಚುನಾವಣೆ ನಡೀತಾ ಇದೆ. LJP ಪಕ್ಷದ ಚಿರಾಗ್ ಪಾಸ್ವಾನ್ ಕೂಡ ಸಿನಿಮಾ ನಟರು. ಚಿರಾಗ್ ಪಾಸ್ವಾನ್ ಸಿನಿಮಾ ನಟರಾಗಿ ರಾಜಕೀಯಕ್ಕೆ ಬಂದರು. ಅವರ ತಂದೆ ರಾಮ್ ವಿಲಾಸ್ ಪಾಸ್ವಾನ್. ಸೊ ಆ ಪಕ್ಷದ ಒಂದು ಹಿನ್ನೆಲೆ ಇದೆ. ಆದರೆ ಒಬ್ಬ ಸಿನಿಮಾ ನಟನಿಗೆ ರಾಜಕೀಯದಲ್ಲಿ ಭವಿಷ್ಯ ಸಿಗ್ತಾ ಇದೆ, ಯುವಕರಿಗೆ ಭವಿಷ್ಯ ಸಿಗ್ತಾ ಇದೆ. ಅದರಲ್ಲೂ ಅಂದರೆ ಇಳೆಯ ದಳಪತಿ ವಿಜಯ್ ಕೂಡ 50ರ ಆಸುಪಾಸಿನಲ್ಲಿ ರಾಜಕೀಯಕ್ಕೆ ಬಂದಿದ್ದಾರೆ. ಜನಸೇನಾ ಪಕ್ಷದ ಪವನ್ ಕಲ್ಯಾಣ್ ಕೂಡ 50ರ ವಯಸ್ಸಿನಲ್ಲಿ ರಾಜಕೀಯಕ್ಕೆ 50ರ ಆಸುಪಾಸಿನಲ್ಲಿ ರಾಜಕೀಯಕ್ಕೆ ಬಂದಿರುವಂಥದ್ದು. ಉಪೇಂದ್ರ ಕೂಡ, ದರ್ಶನ್ ಕೂಡ ಈ ಪ್ರಕರಣದಲ್ಲಿ ಶಿಕ್ಷೆ ಆಗಿ ಖುಲಾಸೆ ಆಗಿ ಆಮೇಲೆ ಹೊರಗಡೆ ಬರ್ತಾರೆ ಅನ್ನೋದು ಭವಿಷ್ಯ. ಹಾಗಾಗಿ ನಾವು ದರ್ಶನ್ ಸಿನಿಮಾದಲ್ಲಿ ಎಷ್ಟು ಸಕ್ಸಸ್ಫುಲ್ ಆದರೂ ರಾಜಕೀಯ ಕೂಡ ದರ್ಶನ್ಗೆ ಅಷ್ಟೇ ದೊಡ್ಡ ಸಕ್ಸಸ್ ಅನ್ನು ಕೊಡುವಂಥ ಸಾಧ್ಯತೆ ಇದೆ. ಯಾಕಂದರೆ ಮಂಡ್ಯದಲ್ಲಿ ಸುಮಲತಾ ಅವರ ಗೆಲುವಿತ್ತಲ್ಲ, ಅದರಲ್ಲಿ ದರ್ಶನ್ ಅವರ ಪಾಲು ಬಹಳ ದೊಡ್ಡದು. ನಾನು ಸ್ವತಃ ದರ್ಶನ್ ಪ್ರಚಾರ ಮಾಡಿದ ಮಂಡ್ಯದ 8 ತಾಲೂಕುಗಳಲ್ಲಿ, ಮಂಡ್ಯದ 7-8 ಅಷ್ಟೂ ತಾಲೂಕುಗಳಲ್ಲಿ ಅವರ ಜೊತೆಗೆ ಇದ್ದೆ. ಪ್ರತಿನಿತ್ಯ ದರ್ಶನ್ ಅವರ ಫಾಲೋ ಅಪ್ ಅವ್ರ ಹಿಂದೆನೇ ಓಡಾಡ್ತಾ ಇದ್ದೆ ಮಾಧ್ಯಮದಲ್ಲಿ, ಬೇರೆ ಮಾಧ್ಯಮದಲ್ಲಿದ್ದಾಗ. ಅಲ್ಲಿ ದರ್ಶನ್ ಅವರಿಗೋಸ್ಕರ ಸೇರ್ತಾ ಇದ್ದ ಅಭಿಮಾನಿಗಳಿದ್ರಲ್ಲ, ಅವರು ಹುಚ್ಚು ಅಭಿಮಾನಿಗಳು ಅಂತ ಹೇಳ್ಬೋದು. ದರ್ಶನ್ ಗಾಡಿಯಲ್ಲಿ ಹೋಗ್ತಾ ಇದ್ರೆ ಅವ್ರ ಹಿಂದೆ ನಡ್ಕೊಂಡು ಓಡ್ಕೊಂಡು ಬರ್ತಾ ಇದ್ರು. ದರ್ಶನ್ ಹೋದಲ್ಲೆಲ್ಲ ಅವ್ರನ್ನ ಫಾಲೋ ಮಾಡ್ತಾ ಇದ್ರು. ದರ್ಶನ್ಗೋಸ್ಕರ ಬೆಳಗ್ಗೆ ಹೊರಟವ್ರು ಸಂಜೆವರೆಗೂ ಬರ್ತಾ ಇದ್ರು. ಊಟ ಇಲ್ಲ, ನೀರಿಲ್ಲ, ಸುಸ್ತಾಗಿ ಕೆಲವು ಸಾರಿ ಕೂತ್ಕೋತಾ ಇದ್ರು. ಆದರೆ ದರ್ಶನ್ ನೋಡ್ತಾ ಅವ್ರ ಹಿಂದೆ ಓಡ್ ಬಂದ್ಬಿಡೋದು. ಅಂತ ದೊಡ್ಡ ಅಂದರೆ ಹುಚ್ಚು ಅಭಿಮಾನಿ ಬಳಗ ಇದೆ. ಹುಚ್ಚು ಅಂದರೆ ಅಷ್ಟು ಪ್ರೀತಿಸುವಂಥವ್ರು. ಕೆಲವೊಬ್ರು ಹುಚ್ಚು ಅಂತಂದರೆ ಬೇರೆ ಥರದ್ದು ಇರುತ್ತೆ, ಅಂದರೆ ಅತಿರೇಕದ ಅಭಿಮಾನಿಗಳು. ಆ ರೀತಿ ಅಭಿಮಾನಿಗಳಿದ್ರೆ ಕಷ್ಟ. ಆದರೆ ಹುಚ್ಚು ಅಭಿಮಾನಿಗಳು ದರ್ಶನ್ಗಿದ್ದಾರೆ. ದರ್ಶನ್ ಏನು ಹೇಳಿದ್ರು ಅದನ್ನು ಫಾಲೋ ಮಾಡುವಂಥ ದೊಡ್ಡ ಅಭಿಮಾನಿ ಬಳಗ ಇದೆ. ಅವರಲ್ಲಿ ರಾಜಕೀಯದಲ್ಲಿ ಅರ್ಧಕ್ಕರ್ಧ ಜನ ಸಾಥ್ ಕೊಟ್ಟರು ಸಾಕು. ಮಂಡ್ಯದಲ್ಲ, ಮೈಸೂರಲ್ಲ, ಕರ್ನಾಟಕದ ಯಾವುದೇ ಕ್ಷೇತ್ರದಲ್ಲಿ ನಿಂತರೂ ಕೂಡ ದರ್ಶನ್ ಗೆಲ್ತಾರೆ ಅನ್ನೋದರಲ್ಲಿ ಅನುಮಾನ ಇಲ್ಲ. ಯಾಕೆಂದರೆ ದರ್ಶನ್ ಕೆಲವೊಂದು ಕಾರ್ಯಕ್ರಮಗಳಿಗೆ, ಉತ್ತರ ಕರ್ನಾಟಕದ ಕೆಲವು ಭಾಗಗಳಿಗೆ, ಬೇರೆ ಬೇರೆ ಜಿಲ್ಲೆಗಳಿಗೆ ಯಾವುದೋ ಒಂದು ಶೋರೂಮ್ನ ಉದ್ಘಾಟನೆ, ಯಾವುದೋ ಒಂದು ಹೊಸ ಪ್ರಾಡಕ್ಟ್ನ ಲಾಂಚ್, ಅದಕ್ಕೆ ಹೋದಾಗೆಲ್ಲ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾ ಇದ್ರು. ಯಾಕಂದರೆ ದರ್ಶನ್ ಬಂದಿದ್ದಾರೆ ಅಂದರೆ ಜನ ಹೆಂಗೆ ಸೇರ್ತಾರೆ ಅಂದರೆ ಅದನ್ನು ಕಂಟ್ರೋಲೇ ಮಾಡೋದಕ್ಕಾಗಲ್ಲ. ಆ ತರಹದ್ದೊಂದು ದರ್ಶನ್ಗಿರುವಂಥ ಆರ ಇದೆಯಲ್ಲ. ಸೊ ಅವರ ಅಭಿಮಾನಿಗಳಿಗೆ ಅವ್ರನ್ನ ಸೆಳ್ಕೊಳ್ಳುವಂಥ ಒಂದು ಸಾಮರ್ಥ್ಯ ಇದೆಯಲ್ಲ, ಅದು ದರ್ಶನ್ ಅವ್ರನ್ನ ರಾಜಕೀಯದಲ್ಲಿ, ಸಿನಿಮಾದಲ್ಲಿ ಹೇಗೆ ಸೂಪರ್ ಸ್ಟಾರ್ ಮಾಡ್ತೋ ರಾಜಕೀಯದಲ್ಲಿ ಕೂಡ ದೊಡ್ಡ ಸಕ್ಸಸ್ಸನ್ನು ಕೊಟ್ಟು
ಅಲ್ಲಿ ಕೂಡ ದೊಡ್ಡ ಹುದ್ದೆ, ದೊಡ್ಡ ಗೆಲುವು, ಯಶಸ್ಸನ್ನ ಕಾಣೋ ಹಾಗೆ ಮಾಡುತ್ತೆ ಅಂತ ಅಂದಾಜು ಮಾಡಬಹುದು. ದರ್ಶನ್ ಕೆರಿಯರ್ ಸೆಕೆಂಡ್ ಇನ್ನಿಂಗ್ಸ್ ಸಿನಿಮಾ ಮುಗಿಸಿ ರಾಜಕೀಯದಿಂದ, ಯಾಕೆಂದ್ರೆ ಜೀವನದಲ್ಲಿ ಸಿನಿಮಾ ಅಂತ ಸಕ್ಸಸ್ ಅನ್ನ ಪಡ್ಕೊಂಡು ಮುಂದೇನು ಅಂತ ಯೋಚನೆ ಮಾಡೋಕೆ ಹೊರಟ್ರೆ ಸಿನಿಮಾದಲ್ಲೇ ಮುಗ್ದೋಗ್ಬಿಡುತ್ತೆ. ಆದರೆ ಸಿನಿಮಾದಿಂದ ರಾಜಕೀಯಕ್ಕೆ ಅಂತ ಹೊರಟ್ರೆ ಅಥವಾ ಕ್ರಿಕೆಟ್ನಿಂದ ರಾಜಕೀಯಕ್ಕೆ ಅಂತೆಲ್ಲ ಬಂದಾಗ ತಮ್ಮ ಜನಪ್ರಿಯತೆಯನ್ನು ಒಂದು ಕ್ಷೇತ್ರದಲ್ಲಿ ಪಡ್ಕೊಂಡು ಉತ್ತುಂಗಕ್ಕೆ ಹೋದವರು ಮತ್ತೊಂದು ಕ್ಷೇತ್ರದಲ್ಲಿ ಆ ಜನಪ್ರಿಯತೆಯನ್ನು ಬಳಸ್ಕೊಂಡು ಅಲ್ಲಿ ಡೈರೆಕ್ಟ್ ಆಗಿ ಸ್ಟಾರ್ ಆಗಿಬಿಡಬಹುದು, ಡೈರೆಕ್ಟ್ ಆಗಿ ಗೆದ್ದು ಬಿಡಬಹುದು. ಅಂದ್ರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ತನ್ನ ಕೆರಿಯರ್ ಅನ್ನ ಬಿಲ್ಡ್ ಮಾಡಿಕೊಂಡು ಜನರನ್ನ ಸಂಪಾದನೆ ಮಾಡಿಕೊಂಡು ಒಂದು ರಾಜಕೀಯ ಕ್ಷೇತ್ರದಲ್ಲಿ ಬೆಳೆಯೋದಕ್ಕೆ ಒಂದು 25-30 ವರ್ಷ ಕನಿಷ್ಠ ಬೇಕಾಗುತ್ತೆ. ಆದ್ರೆ ಸಿನಿಮಾದಲ್ಲಿ ಈಗಾಗಲೇ 25-30 ವರ್ಷ ಕೆಲಸ ಮಾಡಿರುವಂಥವ್ರಿಗೆ ಆ ಜನ ಬೆಂಬಲ, ಆ ಒಂದು ಜನಪ್ರಿಯತೆ ಅದು ನೇರವಾಗಿ ತಗೊಂಡೋಗಿ ಅವ್ರಿಗೆ ಗೆಲುವನ್ನು ತಂದು ಕೊಡುತ್ತೆ, ಜೊತೆಗೆ ದೊಡ್ಡ ದೊಡ್ಡ ಹುದ್ದೆಗಳು ಅದನ್ನ ತಂದು ಕೊಡುತ್ತೆ. ದರ್ಶನ್ ಕೂಡ ಸ್ವಲ್ಪ ಯೋಚನೆ ಮಾಡಿ, ಇನ್ನು ಸಿನಿಮಾದಲ್ಲಿ ನನಗೆ 55 ಆಯ್ತು, ಇನ್ನೇನು ಮಾಡೋದಕ್ಕೆ ಸಾಧ್ಯ, ನಾನು ನನ್ನ ಸಿನಿಮಾ ಕೆರಿಯರ್ಗೆ ಹೋಗೋಣ ಅಂದರೆ ನಾನು ಇನ್ನು ಹೀರೋ ಕ್ಯಾರೆಕ್ಟರ್ ಮಾಡೋದಕ್ಕೆ ಸ್ವಲ್ಪ ಅಷ್ಟೊಂದು ಅಂದರೆ ದರ್ಶನ್ ಅವ್ರಿಗೆ ಅಂದರೆ ಡೈರೆಕ್ಟರ್ಗಳು ಕತೆಗಳನ್ನು ಮಾಡೋರಿದ್ದಾರೆ, ಖಂಡಿತ ಮಾಡ್ಬೋದು. ಆದರೆ ನನಗೆ ಅದ್ಯಾಕೋ ಸೂಟ್ ಆಗಲ್ಲ ಅಂತ ಅನಿಸಿದ್ರೆ ದರ್ಶನ್ ನಾನೇನಿದ್ರು ಇನ್ನು ನೆಕ್ಸ್ಟ್ ಸ್ಟೆಪ್ ತೊಗೊಳ್ಳೋಣ ಅಂದ್ಕೊಂಡ್ರೆ ಸೆಕೆಂಡ್ ಇನ್ನಿಂಗ್ಸ್ ಅಂದರೆ ಅದು ಪೊಲಿಟಿಕ್ಸ್ ಆಗುತ್ತೆ. ಖಂಡಿತ ಅಲ್ಲಿ ದರ್ಶನ್ ಅವ್ರಿಗಿರುವಂಥ ಜನ ಬೆಂಬಲ ನೋಡಿದರೆ ಒಂದು ದೊಡ್ಡ ಸಕ್ಸಸ್ಸನ್ನು ಕಾಣ್ತಾರೆ ಅನ್ನೋದರಲ್ಲಿ ನಮಗೂ ಅನುಮಾನ ಅಂತ ಅನಿಸ್ತಾ ಇಲ್ಲ. ಬಟ್ ಸದ್ಯಕ್ಕಂತೂ ವಿಚಾರಣೆ ನಡೀತಾ ಇದೆ, ವಿಚಾರಣೆ ಹಂತದಲ್ಲಿ, ಆಮೇಲೆ ಶಿಕ್ಷೆ ಅಥವಾ ಖುಲಾಸೆ, ಆಮೇಲೆ ರಾಜಕೀಯ. ಇದು ರಾಜ್ಯದ ಜನರ ಮುಂದಿರುವಂಥ ಕುತೂಹಲ. ನಮಗನ್ಸಿದ್ದನ್ನು ನಾವು ಹೇಳಿದ್ದೀವಿ. ಸೊ ನಿಮಗೇನು ಅನ್ಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ. ಮತ್ತಷ್ಟು ಈ ರೀತಿಯ ವಿಚಾರ ವಿಶ್ಲೇಷಣೆಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.